ಕುತೂಹಲ ಕೆರಳಿಸಿದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ನಿರೀಕ್ಷೆಯಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡಲಾಗಿದೆ. ಇನ್ನು ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬಕ್ಕೆ ಮಣೆ ಹಾಕಲಾಗಿದ್ದು ಎಚ್ವೈ ಮೇಟಿ ಪುತ್ರ ಉಮೇಶ್ಗೆ ಟಿಕೆಟ್ ನೀಡಲಾಗಿದೆ. ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗಲಿದೆ ಅನ್ನೋ ನಿರೀಕ್ಷೆ ಇತ್ತು, ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಮುಸ್ಲಿಮರ ವೋಟ್ ಡಿವೈಡ್ ಆಗದಂತೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದ್ದು ಮುಂದಿನ ಪರಿಷತ್ ಚುನಾವಣೆ ಹಾಗೂ ನಿಗಮ ಮಂಡಳಿಗಳಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯ ಕೊಡ್ತೀನಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಆಶ್ವಾಸನೆ ನೀಡಿದೆಯಂತೆ. ಈ ಮೂಲಕ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಎನ್ನಲಾಗ್ತಿದೆ. ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಅಭ್ಯರ್ಥಿಗಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿ ಫಾರ್ಮ್ ವಿತರಿಸಿದ್ದಾರೆ. ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿ ಸಮರ್ಥ್ ಪರ ಸಚಿವ ಮಲ್ಲಿಕಾರ್ಜುನ್ ಬಿ ಫಾರ್ಮ್ ಪಡೆದುಕೊಂಡಿದ್ದಾರೆ. ಹಾಗೆಯೇ ನಾಳೆ ಸಿಎಂ ಡಿಸಿಎಂ ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಕ್ಕೆ ತೆರಳಲಿದ್ದಾರೆ. ಬೈ ಎಲೆಕ್ಷನ್ ನಾಮಪತ್ರವನ್ನ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗಲಿದ್ದಾರೆ. ಇದೇ ವಿಚಾರವಾಗಿ ಮಾತಾಡಿರೋ ಡಿಕೆ ಶಿವಕುಮಾರ್, ನಾಳೆ ನಾನು ಸಿಎಂ, ಕೆಲ ನಾಯಕರು ಎರಡೂ ಕ್ಷೇತ್ರಗಳಿಗೆ ಹೋಗ್ತೇವೆ. ನಾವು ಶಿಫಾರಸು ಮಾಡಿದಂತೆಯೇ ಟಿಕೆಟ್ ಅನ್ನ ಕೊಡಲಾಗಿದೆ. ಅಲ್ಪಸಂಖ್ಯಾತ ನಾಯಕರು, ಸಿಎಂ, ನಾನು ಸೇರಿ ಎಲ್ಲರೂ ಚರ್ಚೆ ಮಾಡಿದ್ವಿ. ಪಕ್ಷದ ಸಂಪ್ರದಾಯದಿಂದ ಕುಟುಂಬದವರಿಗೆ ಟಿಕೆಟ್ ನೀಡಲಾಗಿದೆ. ಒಮ್ಮತದಿಂದ ಚುನಾವಣೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿದ್ರು. ಮತ್ತು ಬಾಗಲಕೋಟೆ ಸೀಟನ್ನು ನಮ್ಮ ಹೈಕಮಾಂಡ್ ಕ್ಲಿಯರ್ ಮಾಡಿದೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ, ಅವ್ರಿಗೆಲ್ಲರೂ ಕೂಡ ಅವರು ಒಮ್ಮತದಿಂದ ನಾವೇನು ಶಿಫಾರಸು ಮಾಡಿದೋ ಆ ಪ್ರಕಾರ ಒಪ್ಕೊಂಡಿದ್ದಾರೆ. ಸೊ ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟ್ರು, ನಾನು, ನಮ್ಮ ACC ಜನರಲ್ ಸೆಕ್ರೆಟರಿ ಮತ್ತು ಜಮೀರ್ ಅವರು ಎಲ್ಲರೂ ಕೂಡ ಮಾತಾಡಿ ಸೊ ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಸೊ ನಮ್ಮ ಪಕ್ಷದ ಸಂಪ್ರದಾಯದಂತೆ ಮೊದಲಿಂದ ಕೂಡ ಆ ಕುಟುಂಬದವ್ರಿಗೆ ನಾವು ಮಧ್ಯ ಕಾಲದಲ್ಲಿ ಖಾಲಿ ಆದಾಗ ನಾವು ಅವಕಾಶವನ್ನು ಮಾಡಿಕೊಡ್ತಿದ್ದೋ ಆ ಪ್ರಕಾರ ನಾವು ತೀರ್ಮಾನವನ್ನು ಶಿಫಾರಸು ಕಳಿಸಿದ್ದೀವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಒಮ್ಮತ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತೇಳಿ. ಇನ್ನು ಸಮರ್ಥ್ಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಅಭಿಮಾನಿಗಳು ಹರ್ಷ ವ್ಯಕ್ತಪಡಿಸಿದ್ರು. ಸಮರ್ಥ್ ನಿವಾಸದ ಮುಂದೆ ಜಮಾಯಿಸಿದ ಅಭಿಮಾನಿಗಳು ಸಮರ್ಥ್ಗೆ ಶುಭ ಕೋರಿದ್ರು. ಇನ್ನು ಟಿಕೆಟ್ ಘೋಷಣೆ ಬೆನ್ನಲ್ಲೇ ಸಮರ್ಥ್ ಪ್ರತಿಕ್ರಿಯೆ ಕೊಟ್ಟಿದ್ದು, ದುಗ್ಗಮ್ಮ ದೇವಸ್ಥಾನ ಒಳಗಡೆ ಹೋಗಿ ಕೈ ಮುಗಿತಾ ಇದ್ದಂತೆ ಟಿಕೆಟ್ ಘೋಷಣೆ ಆಯಿತು. ನಮ್ಮ ಜೊತೆಗೆ ಯಾವಾಗಲೂ ಶುಭ ಸೂಚನೆಗಳೇ ಇರುತ್ತವೆ. ಜನರ ಮೇಲೆ ವಿಶ್ವಾಸ ಇದೆ. ಆಕಾಂಕ್ಷಿಗಳು ಬಹಳ ಜನ ಇದ್ದಾಗ ಗೊಂದಲ ಸಹಜ. ಎಲ್ಲರೂ ನನ್ನ ಊರಿನ ಮಗ ಅಂತ ಹೇಳ್ತಾರೆ. ಈ ಬಾರಿ ಕಾಂಗ್ರೆಸ್ ಗೆಲ್ಲಲಿದೆ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಕೂಡ ಪುತ್ರನಿಗೆ ಟಿಕೆಟ್ ಘೋಷಣೆಯಾಗಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಐತಿ ಜನದ ಮೇಲೆ ಇಲ್ರಿ, ಏನೂ ಗೊಂದಲ ಇಲ್ರಿ. ಯಾಕಂದರೆ ನಾವು ತಿಳಿದಂಗೆ ಯಾವಾಗಲೂ ಪ್ರತಿ ಎಲೆಕ್ಷನ್ ನೀವು ನೋಡ್ರಿ ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಆಮೇಲೆ ಆಸ್ಪಿರೆಂಟ್ಸ್ ಅವರು ಕೇಳ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಕೊನೆಗೆ ಪಾರ್ಟಿ ಯಾರು ಸಮರ್ಥ ವ್ಯಕ್ತಿ ಇದ್ದಾರೆ, ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ, ಯಾರು ಊರನ್ನ ಮುಂದುವಯ್ತಾರೆ ಅವರಿಗೆ ಕೊಡ್ತಾರೆ. ಡೆಫಿನೆಟ್ಲಿ ಸರ್, ಎಲ್ಲರೂ ಅಲ್ಲೇ ಹೊಟ್ಸ್ಬಿಡ್ಸಂದ್ರಿ, ಎಲ್ಲರೂ ನನ್ನ ಊರಿನ ಮಗ ಅಂತಲೇ ಹೇಳ್ತಾರೆ. ಈ ಸತಿ ಕಾಂಗ್ರೆಸ್ ಗೆಲ್ತದೆ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ನಮ್ಮ ಹೈಕಮಾಂಡು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಶ್ರಮದಂಥ ಎಲ್ಲ ವರ್ಗದವರು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರೂ ಸೇರಿ ಇವತ್ತು ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. ಎರಡು ಕಡೆಗೂ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಹೈಕಮಾಂಡ್ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಮೇಶ್ ಮೇಟಿಗೆ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಅಖಾಡ ರಂಗೇರಿದೆ. ಬಾಗಲಕೋಟೆ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ ಹಿರಿಯ ನಾಯಕರು ಪ್ರಚಾರದ ರೂಪುರೇಷೆ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಅಜಯ್ ಕುಮಾರ್ ಸರ್ನಾಯಕ್, ಪ್ರಕಾಶ್ ತಪಶೆಟ್ಟಿ, ಮಲ್ಲಿಕಾರ್ಜುನ್ ಚರಂತಿಮಠ್ ಸೇರಿದಂತೆ ಎಲ್ಲಾ ನಾಯಕರು ರೂಪುರೇಷೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಟಿಕೆಟ್ ಘೋಷಣೆ ಬಳಿಕ ನ್ಯೂಸ್ 18 ಜೊತೆ ಉಮೇಶ್ ಮೇಟಿ ಮಾತಾಡಿದ್ದು, ತಂದೆ ಮಾಡಿರುವ ಅಭಿವೃದ್ಧಿ ಕೆಲಸಗಳೇ ನನಗೆ ಶ್ರೀರಕ್ಷೆ. ತಂದೆಯ ಮೇಲೆ ಜನರಿಟ್ಟಿರೋ ಪ್ರೀತಿ ನನ್ನನ್ನು ಗೆಲ್ಲಿಸುತ್ತೆ. ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದರು. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟರು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಓಲೆಗೆ ಬಂತು. ನಮ್ಮ ತಂದೆ ಮೇಲೆ ಇಟ್ಟರು ಪ್ರೀತಿಗೋಸ್ಕರ. ನಮ್ಮ ತಂದೆ ಸಮಾನದಲ್ಲಿ ಎಲ್ಲ ಹಿರಿಯರಿದ್ದಾರೆ. ನಮಗೆ ಜಿಲ್ಲೆ ಹಿರಿಯರು, ರಾಷ್ಟ್ರೀಯರು, ರಾಜ್ಯ ರಾಜಕಾರಣಿಗಳು ಎಲ್ಲರೂ ನಮ್ಮ ತಂದೆ ವಯಸ್ಸಿನವರು ಇದ್ದಾರೆ. ಅವರೆಲ್ಲರಿಗೂ ನಮಸ್ಕೃತ. ಅವರೇ ಮಾಡ್ತಾಯಿದ್ದಾರೆ ಚುನಾವಣೆ. ನಮ್ಮ ತಂದೆ ಮಾಡಿದ ಕೆಲಸಗಳದಾವು, ಹೈಯೆಸ್ಟ್ ಕೆಲಸ ಮಾಡಿದ್ದಾರೆ. ಸಂವಿಧಾನ ಅಡಿಯಲ್ಲೇ ನಾವು ಚುನಾವಣೆ
ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಉಪಚುನಾವಣಾ ವಿಚಾರವಾಗಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದು, 2 ಕ್ಷೇತ್ರದಲ್ಲೂ ಬಿಜೆಪಿ ಗೆಲುವು ಖಚಿತ. ದಾವಣಗೆರೆಯಲ್ಲಿ ಸ್ಟ್ರಾಟಜಿಕ್ ಆಗಿ ಟಿಕೆಟ್ ಹಂಚಿಕೆಯಾಗಿದೆ. ಎಸ್ಸಿ ಸೇರಿದಂತೆ ದೊಡ್ಡ ಮಟ್ಟದ ಜನಬೆಂಬಲ ನಮ್ಮ ಕಡೆ ಇದೆ. ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಬಿಜೆಪಿ ಬಾವುಟ ಹಾರಿಸ್ತೀವಿ. ಬಾಗಲಕೋಟೆಯಲ್ಲೂ ಕೂಡ ಅಚ್ಚರಿಯ ಫಲಿತಾಂಶ ಬರುತ್ತೆ ಅಂತಂದ್ರು. ಭಾಳ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ದಾವಣಗೆರೆಯಲ್ಲಿ ಟಿಕೆಟ್ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ತಾವು ನೋಡ್ತೀರಿ, ಭಾಳ ದೊಡ್ಡ ಪ್ರಮಾಣದ ಬಡವರು, ಹಿಂದುಳಿದ ವರ್ಗದವರು, SC ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ನಮ್ಮ ಕ್ಯಾಂಡಿಡೇಟಿಗೆ ಸಿಗ್ತಾಯಿದೆ. ಆಶ್ಚರ್ಯಕರವಾಗಿರುವಂಥ ರಿಸಲ್ಟು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ವಿಜಯ ಮುಖಾಂತರ ಸಿಗ್ತದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ವಿಜಯದ ಪಥದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಾಗಲಕೋಟೆಯಲ್ಲಿ ದೊಡ್ಡ ಪ್ರಮಾಣದ ಮಾರ್ಜಿನಲ್ಲಿ ಗೆಲ್ತೇವೆ. ಇಲ್ಲೂ ಕೂಡ ಪ್ರಥಮ ಬಾರಿ BJP ಬಾವುಟವನ್ನು ಹಾರಿಸ್ತೀವಿ. ಭಾಳ ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷ 23ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ಟ್ರಂಪ್ ಕದನ ವಿರಾಮದ ಮಾತಾಡ್ತಿದ್ದಾರೆ. ಇರಾನ್ಗೆ 2 ದಿನಗಳ ಡೆಡ್ಲೈನ್ ಕೊಟ್ಟಿದ್ದಾರೆ. ಶರಣಾದ್ರೆ ಯುದ್ಧ ನಿಲ್ಲಿಸುವ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಈ ಬಗ್ಗೆ ರಾಜತಾಂತ್ರಿಕ ನಿಪುಣರ ಜೊತೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಅಮೆರಿಕ ಬೆದರಿಕೆಗಳಿಗೆ ಬಗ್ಗದ ಇರಾನ್ ದಾಳಿ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಕೌಂಟರ್ ಕೊಟ್ಟಿದೆ. ಇಂಧನ, ಮಾಹಿತಿ ತಂತ್ರಜ್ಞಾನ ಸೌಲಭ್ಯಗಳನ್ನು ಟಾರ್ಗೆಟ್ ಮಾಡಿರೋ ಇರಾನ್ ನೀರು ಸಂಸ್ಕರಣಾ ಘಟಕಗಳನ್ನು ಧ್ವಂಸ ಮಾಡೋದಾಗಿ ತಿರುಗೇಟು ಕೊಟ್ಟಿದೆ. ಇರಾನ್ ಇಸ್ರೇಲ್ ವಾರ್ ಜೋರಾಗ್ತಾ ಇದ್ದಂತೆ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಕೂಡ ಸಮರ ಸಾರಿದೆ. ಇಸ್ರೇಲ್ನ ಜನವಸತಿ ಪ್ರದೇಶದ ಮೇಲೆ ಹೆಜ್ಬುಲ್ಲಾ ಉಗ್ರರು ಡ್ರೋನ್ ದಾಳಿ ನಡೆಸಿದ್ದಾರೆ. ಗಾಲಿಲಿ ಪ್ರದೇಶದ ಮೇಲೆ ಡ್ರೋನ್ ದಾಳಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಅವಶೇಷಗಳ ತೆರವು ಕಾರ್ಯಾಚರಣೆ ಮಾಡಲಾಗ್ತಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಯುದ್ಧದಿಂದ ಜಾಗತಿಕವಾಗಿ ಭಾರಿ ಸಮಸ್ಯೆಯಾಗಿದೆ. ವಿಯೆಟ್ನಾಂನಲ್ಲಿ ಈಗಾಗಲೇ ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಲಾಗಿದೆ. ಈ ಮಧ್ಯೆ ಭಾರತದಲ್ಲೂ ಪವರ್ ಪೆಟ್ರೋಲ್ ದರ ₹2 ಏರಿಕೆ ಮಾಡಲಾಗಿತ್ತು. ಈಗ ಶ್ರೀಲಂಕಾದಲ್ಲೂ ಕೂಡ ಪೆಟ್ರೋಲ್ ದರ ಏರಿಕೆ ಮಾಡಲಾಗಿದೆ. ಏಕಾಏಕಿ ಪೆಟ್ರೋಲ್ ದರದಲ್ಲಿ ಶೇಕಡ 25% ಏರಿಕೆ ಮಾಡಲಾಗಿದೆ. ಬೆಲೆ ಏರಿಕೆಯಿಂದಾಗಿ ಪೆಟ್ರೋಲ್ ಖರೀದಿಗೂ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಅಂತ ಸಿಲೋನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಅಭಿಪ್ರಾಯಪಟ್ಟಿದೆ. ಇನ್ನು ಬೆಲೆ ಏರಿಕೆಯ ಮಾಹಿತಿ ಸಿಕ್ಕ ಕಾರಣ ನಿನ್ನೆಯೇ ಪೆಟ್ರೋಲ್ ಬಂಕ್ ಬಳಿ ಸಾಲುಗಟ್ಟಿ ವಾಹನ ಸವಾರರು ಪೆಟ್ರೋಲ್ ಅನ್ನು ಹಾಕಿಸಿಕೊಂಡಿದ್ದಾರೆ. ಮಂಗಳೂರಿನ ಬಂದರಿಗೆ ಅಮೆರಿಕದ ಟೆಕ್ಸಾಸ್ನಿಂದ ಕಾರ್ಗೋ LPG ಹಡಗು ಆಗಮಿಸಿದೆ. ಪಿಕ್ಸಸ್ ಪಯೋನೀರ್ ಹೆಸರಿನ ಕಾರ್ಗೋ ಶಿಪ್ ಸುಮಾರು 16 ಮೆಟ್ರಿಕ್ ಟನ್ನಷ್ಟು ಅನಿಲ ಹೊತ್ತು ಮಂಗಳೂರಿಗೆ ಆಗಮಿಸಿದೆ. ವಿದೇಶದಿಂದ ಕರ್ನಾಟಕಕ್ಕೆ ಆಗಮಿಸಿದ ಮೊದಲ LPG ಹಡಗು ಇದಾಗಿದೆ. ಇನ್ನೊಂದು ಕಡೆ ರಷ್ಯಾದ ಕಾರ್ಗೋ ಹಡಗು ಕೂಡ ಮಂಗಳೂರು ಬಂದರು ತಲುಪಿದೆ. ಮೂಲಗಳ ಪ್ರಕಾರ ಕಚ್ಚಾ ತೈಲದ ಹಡಗು ಇದು ಅಂತ ಹೇಳಲಾಗ್ತಿದೆ. ಆಕ್ವಾ ಟೈಟನ್ ಅನ್ನುವ ಹಡಗು ಇದಾಗಿದ್ದು ಚೀನಾದ ಕಡೆ ತೆರಳುತ್ತಿತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಮಂಗಳೂರಿಗೆ ಆಗಮಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಚೀನಾದ ಕಡೆ ಹೊರಟಿದ್ದ ಕಚ್ಚಾ ತೈಲ ತುಂಬಿದ್ದ 8 ಹಡಗುಗಳು ಭಾರತಕ್ಕೆ ಆಗಮಿಸಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಯುದ್ಧದ ಎಫೆಕ್ಟ್ KMFಗೂ ತಟ್ಟಿದೆ. ಯುದ್ಧದಿಂದಾಗಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಅನೇಕ ಹೋಟೆಲ್ಗಳು ಬಂದ್ ಆಗಿದೆ. ಇನ್ನೊಂದು ಕಡೆ ಕೆಲವು ಹೋಟೆಲ್ಗಳಲ್ಲಿ ಕಾಫಿ ಟೇ ಸೇವೆ ಸ್ಥಗಿತ ಮಾಡಲಾಗಿದೆ. ಇನ್ನು ಪ್ರತಿದಿನ 2.5 ಲಕ್ಷ ಲೀಟರ್ ಹಾಲು ಬೆಂಗಳೂರಿನ ಹೋಟೆಲ್ಗಳಿಗೆ ಸಪ್ಲೈ ಆಗ್ತಿತ್ತು. ಆದರೆ ಈಗ ಕೇವಲ 50,000 ಲೀಟರ್ ಮಾತ್ರ ಸಪ್ಲೈ ಮಾಡಲಾಗ್ತಿದೆಯಂತೆ. ಒಟ್ಟು ದಿನವೊಂದಕ್ಕೆ ರೈತರಿಂದ 1 ಕೋಟಿ ಲೀಟರ್ ಹಾಲು KMF ಖರೀದಿ ಮಾಡ್ತಿದೆ. ಅದರಲ್ಲಿ 36 ಲಕ್ಷ ಲೀಟರ್ ಬೆಂಗಳೂರಲ್ಲಿ ಮಾರಾಟ ಆಗ್ತಿದ್ರೆ ಇನ್ನೂ 64 ಲಕ್ಷ ಲೀಟರ್ ರಾಜ್ಯದ ಜಿಲ್ಲೆಗಳಿಗೆ ಹಾಗೂ KMF ಪ್ರಾಡಕ್ಟ್ಗೆ ಬಳಕೆ ಮಾಡಲಾಗುತ್ತೆ. ಆದರೆ ಈಗ ಹೋಟೆಲ್ ಬಂದ್ ಆಗಿರೋದ್ರಿಂದ ಹಾಲು ಖರೀದಿಗೂ ಹೊಡೆತ ಬಿದ್ದಿದೆ. ಅಂದಾಜು 6.5 ಲಕ್ಷದಷ್ಟು ಹಾಲು ಬೆಂಗಳೂರು ನಗರದಲ್ಲಿ ಮಾರಾಟವಾಗುತ್ತಿದೆ. ಇದರಲ್ಲಿ 2.5 ಲಕ್ಷದಷ್ಟು ಹಾಲನ್ನು ನಮ್ಮ ಆಹಾರ ಉದ್ಯಮವೇ ಖರೀದಿಸುತ್ತಿದೆ. ಈ ಗ್ಯಾಸ್ ಶಾರ್ಟೇಜಿಂದ ಸುಮಾರು 25% ಹಾಲು ಖರೀದಿಯನ್ನು ಕಡಿಮೆ ಮಾಡಲಾಗಿದೆ. ಒಂದು ದಿನಕ್ಕೆ ಗದಗದಲ್ಲಿ ಗ್ಯಾಸ್ ಸಿಗದೆ ಜನರು ಪರದಾಟ ನಡೆಸಿದ್ದಾರೆ. ಹೋಟೆಲ್ಗಳಿಗೂ ಗ್ಯಾಸ್ ಸರಿಯಾಗಿ ಪೂರೈಕೆ ಆಗ್ತಿಲ್ಲ ಎನ್ನಲಾಗಿದೆ. ಖಾಸಗಿ ಗ್ಯಾಸ್ ಏಜೆನ್ಸಿಗಳು ಹೆಚ್ಚಿನ ಹಣ ವಸೂಲಿ ಮಾಡ್ತಿದೆಯಂತೆ. ಯುದ್ಧದ ಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಏಜೆನ್ಸಿಗಳು ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಅಂತ ಹೋಟೆಲ್ ಮಾಲೀಕರು ಆರೋಪ ಮಾಡಿದ್ರು. ₹1,800 ಮೂಲ ಬೆಲೆ ಇರುವಂತಹ 19 kg ಸಿಲಿಂಡರ್ 2,800ಕ್ಕೆ ಏರಿಕೆ ಮಾಡ್ತಿದ್ದಾರೆ ಎನ್ನಲಾಗಿದೆ. ಪಡೆದ ಹಣಕ್ಕೆ ಬಿಲ್ ಕೊಡಿ ಅಂತ ಹೋಟೆಲ್ ಮಾಲೀಕರು ಕೇಳಿದ್ರೆ ಸಿಲಿಂಡರ್ ಕೊಡದೆ ಯಾಮರಿಸ್ತಿದ್ದಾರಂತೆ. ನಮಗೆ ಭಾರೀ ಸಮಸ್ಯೆ ಆಗ್ತಿದೆ ಅಂತ ಹೋಟೆಲ್ ಮಾಲೀಕ ಯಲ್ಲಪ್ಪ ಆರೋಪ ಮಾಡಿದ್ರು. ಈಗ ಗ್ಯಾಸ್ ಸಮಸ್ಯೆಯಿಂದ ನಾವು ಕೆಲವು ಫುಡ್ಗಳಿಗೆ ಕೊಟ್ಟಿದ್ದೀವಿ. ದರ ಹೆಚ್ಚಳ ಮಾಡಬೇಕಾದ ಅನಿವಾರ್ಯತೆ ಇದ್ರೂ ಕೂಡ ನಾವು ದರ ಏರಿಕೆ ಮಾಡಿಲ್ಲ ಅಂತ ಹೋಟೆಲ್ ಮಾಲೀಕರು ಅಂತಂದ್ರು. ಸರ್, ₹1,800 ಕೊಡೋ ಸಿಲಿಂಡರ್ನ ₹2,800 ಕೊಡಕತ್ತಾರೆ ಸರ್. ಅದು 1 ಅಥವಾ 2 ಇಳಿಸ್ತಾರೆ ಸರ್. ಬಿಲ್ ಕೊಡಂದ್ರೆ ಬಿಲ್ ಕೊಡೋದಿಲ್ಲ ಸರ್. ನಾವಿಲ್ಲಿ ನಮ್ಗೆ ಹೋಟೆಲ್ ಬಂದಾದ್ರೆ
ಪ್ರಾಬ್ಲಮ್ ಆಗತ್ತೆ ರೀ ಸರ್. ಯಾಕಂದ್ರೆ ನಾವು ಮಕ್ಕಳ ಮದುವೆಗೋಸ್ಕರ ಅದಕ್ಕೆ ಇದಕ್ಕಂತ ಸಾಲ ಮಾಡ್ಕೊಂಡಿರ್ತೇವೆ ರೀ. ಸಂಘನಾಗೆಲ್ಲ ಸಾಲ ತೊಗೊಂಡೇವಿ. ಈಗ ನಾವು ಈ ಹೋಟೆಲ್ನಿಂದ ಜೀವನ ಸಾಗಿಸಾಕತ್ತೇವೆ ರೀ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಎಲ್ಲ ಕಡೆ ಗ್ಯಾಸ್ ಅಭಾವ ಉಂಟಾಗಿದೆ. ರಾಮನಗರದ ಚನ್ನಪಟ್ಟಣದಲ್ಲಿಯೂ ಹೋಟೆಲ್ಗಳು ಸೌದೆ ಒಲೆ ಮೊರೆ ಹೋಗಿವೆ. ಬೃಂದಾವನ ಹೋಟೆಲ್ಗೂ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಇಲ್ಲದೆ ಇಡ್ಲಿ, ವಡೆ, ದೋಸೆ ಆರ್ಡರ್ಸ್ ರದ್ದಾಗಿದೆ. ಹೋಟೆಲ್ ಸಿಬ್ಬಂದಿ ಕೇವಲ ಅನ್ನ ಸಾಂಬಾರು ಪೂರೈಸುತ್ತಿದ್ದಾರೆ. ಪ್ರತಿದಿನವೂ 2,000ಕ್ಕೂ ಹೆಚ್ಚು ಜನ ಊಟ ಸೇವನೆ ಮಾಡ್ತಿದ್ದು ಅಡುಗೆ ತಯಾರಿಸೋದಕ್ಕೆ ಸದ್ಯ ಹೋಟೆಲ್ ಮಾಲೀಕರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಬೆಳಿಗ್ಗೆಯಿಂದ ನಮಗೆ ತುಂಬಾ ಬಿಸ್ನೆಸ್ ಆಗ್ತದೆ, ಬಟ್ ಐಟಮ್ ಏನು ಕೊಡಕ್ ಆಗ್ತಾ ಇಲ್ಲ ಜನಗಳಿಗೆ. ಬರೀ ಓನ್ಲಿ ರೈಸ್ ಬಾತ್ ಮಾತ್ರ ಕೊಡ್ತಾ ಇದೀವಿ. ಸುಮಾರು ಒಂದು 20 ಐಟಮು ಸ್ಟಾಪ್ ಮಾಡಿದ್ದೀವಿ. ಮತ್ತೆ ಸೌದೆ ಒಲೆಯಲ್ಲಿ ರೈಸ್ ಬಾತು, ಲೆಮನ್ ರೈಸು ಈ ಥರ 2 ಐಟಮ್ ಮಾಡ್ಕೊಂಡು ಕೊಡ್ತಾ ಇದೀವಿ. ಊಟನೂ ಕೂಡ ಇಲ್ಲ ಮಧ್ಯಾಹ್ನಕ್ಕೆ. ಬರೀ ಓನ್ಲಿ ಅನ್ನ ಸಾಂಬಾರು ಇಷ್ಟು ಮಾತ್ರ ಕೊಡ್ತಾ ಇದ್ದೀವಿ. ದಿನ 3ರಿಂದ 4 ಬೇಕಾಗಿತ್ತು. ಸೊ ಒಂದು ಗ್ಯಾಸು ಕೂಡ ಸಿಗ್ತಾ ಇಲ್ಲ. ಎಲ್ಲ ಸೌದೆ ಒಲೆಯಲ್ಲಿ ಮಾಡ್ತಾ ಇದೀವಿ. ಇವಾಗ ಗ್ಯಾಸು ಪ್ರಾಬ್ಲಮ್. ಧಾರವಾಡದ ಹೋಟೆಲ್ಗಳಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗ್ತಾ ಇದೆ. ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯಾಗದ ಹಿನ್ನೆಲೆ ಸೌದೆ ಒಲೆಯಲ್ಲೇ ಅಡುಗೆಯನ್ನ ಮಾಡಲಾಗ್ತಿದೆ. ನಾನ್ ವೆಜ್ ಹೋಟೆಲ್ಗಳಲ್ಲಿ ಸಿಲಿಂಡರ್ ಕೊರತೆ ಹೆಚ್ಚಳವಾಗಿದೆ. ಧಾರವಾಡದ ನಾನ್ ವೆಜ್ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲೇ ಅಡುಗೆ ತಯಾರು ಮಾಡ್ತಿದ್ದಾರೆ. ಸಿಲಿಂಡರ್ ಸಮಸ್ಯೆ ಹೀಗೆ ಮುಂದುವರೆದ್ರೆ ನಾವು ಹೋಟೆಲ್ ಮುಚ್ಚಬೇಕಾಗತ್ತೆ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಈಗ ಕಟ್ಟಿಗೆ ಒಲೆ ಅಂತೇಳಿ ತೊಗೊಂಡೇವೆ. ಆ ಕಟ್ಟಿಗೆ ಒಲೆ ಒಳಗೆ ಒಂದು 2 ಐಟಮ್ 3 ಐಟಮ್ ಮಾಡ್ಕೋತೇವೆ. ಅಂದರೆ ಈಗ ಅರ್ಜೆಂಟಿಗೆ ಏನು ಕೊಡೋದಲ್ಲ ಅಷ್ಟೇ ಮಾಡ್ತೇವೆ. ಬಾಕಿ ಐಟಮ್ ಈ ಕಬಾಬ್ ಮಾಡೋದು, ಫ್ರೈ ಮಾಡೋದು, ಆಮ್ಯಾಗ ಫಾಸ್ಟ್ ಐಟಮ್ ಮಾಡುವಂಥವು ಯಾವ ಗ್ಯಾಸ್ ಮ್ಯಾಗ ನಡೆಯುವಂಥವು ಯಾವುದು ಐಟಮ್ ಮಾಡಾಕತ್ತಿಲ್ಲ. ಈಗ ಸದ್ಯ ಮಟ್ಟಿಗೆ ಅವು ಏನು ಮಾಡಿಟ್ಟು ಕೊಡುವಂಥ ಐಟಮ್ ಅಷ್ಟೇ ಮಾಡಾಕತ್ತೇವೆ. ಈಗ ಚಿಕನ್ ಗ್ರೇವಿ ಮಾಡ್ತೇವೆ, ಆಮೇಲೆ ಮಟನ್ ಗ್ರೇವಿ ಮಾಡ್ತೇವೆ. ಆ ಗ್ರೇವಿ ಏನು ಬಂದರೆ ಗದಗದಲ್ಲಿ ಪೆಟ್ರೋಲ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಗದಗದ ಚೆನ್ನಮ್ಮ ಸರ್ಕಲ್ ಬಳಿ ಇರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ. ನಿನ್ನೆ ರಾತ್ರಿಯೇ ಪೆಟ್ರೋಲ್ ಖಾಲಿ ಆಗಿದ್ದು ಬೆಳಗ್ಗೆವರೆಗೂ ಪೆಟ್ರೋಲ್ ಬಂದಿರಲಿಲ್ಲ. ಡೀಸೆಲ್ ಮಾತ್ರ ಇದೆ. ಪೆಟ್ರೋಲ್ ಇಲ್ಲ ಅಂತ ಗ್ರಾಹಕರನ್ನ ಸಿಬ್ಬಂದಿ ವಾಪಸ್ ಕಳುಹಿಸುತ್ತಿದ್ದಾರೆ. ಪೆಟ್ರೋಲ್ ಇನ್ನು 4 ಗಂಟೆ ಖಾಲಿ ಆಗಿದೆ ಸರ್. ಸ್ಟಾಕ್ ನಾಳೆ ಬೆಳಗ್ಗೆ ಬರುತ್ತೆ ಅಂದಿದ್ದಾರೆ. ಡೀಸೆಲ್ ಸಪ್ಲೈ ಇದೆ, ಡೀಸೆಲ್ ಹಾಕಿಸ್ತಾ ಇದ್ದೀವಿ ಕಸ್ಟಮರ್ಗೆ. ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಬಂದು ಹೋಗ್ತಾ ಇದ್ದಾರೆ, ಬಟ್ ಡೀಸೆಲ್ ಅಂಕೂರು ಕಂಟಿನ್ಯೂ ಕೊಡ್ತಾ ಇದ್ವಿ ಕಸ್ಟಮರ್ಗೆ. ಗಾಡಿ ನಮ್ಮದು ಹೋಗಿದೆ. ರಾಜ್ಯದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಠ್ಯಪುಸ್ತಕ ದರ ಏರಿಸುವ ಪ್ರಸ್ತಾವನೆಗೆ ಶಿಕ್ಷಣ ಇಲಾಖೆ ಮುಂದಾಗಿತ್ತು. ಆದರೆ ಇದೀಗ ಶಿಕ್ಷಣ ಇಲಾಖೆ ಪಠ್ಯಪುಸ್ತಕ ದರ ಏರಿಸುವ ನಿರ್ಧಾರದಿಂದ ಹಿಂದೆ ಸರಿದಿದೆ. ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ಕೇಳಿಬಂದ ಹಿನ್ನೆಲೆಯಲ್ಲಿ ಇಲಾಖೆಯು ತನ್ನ ಪ್ರಸ್ತಾವನೆಯನ್ನ ಹಿಂಪಡೆದಿದೆ. ಕಳೆದ ವರ್ಷವಷ್ಟೇ ಶೇಕಡ 25% ದರ ಏರಿಕೆ ಮಾಡಲಾಗಿತ್ತು. ಈ ವರ್ಷ ಶೇಕಡ 50% ಏರಿಕೆ ಮಾಡೋಕೆ ನಿರ್ಧಾರ ಮಾಡಿತ್ತು. ಇದೀಗ ದರ ಏರಿಕೆಯ ನಿರ್ಧಾರದ ವಿರುದ್ಧ ಖಾಸಗಿ ಶಾಲಾ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕಿದ್ವು. ಆಕ್ರೋಶದ ಬೆನ್ನಲ್ಲೇ ತನ್ನ ನಿರ್ಧಾರವನ್ನ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಪ್ರಕರಣದಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರು ಡ್ರಿಫ್ಟ್ ಮಾಡಿದ್ರು ಎನ್ನಲಾಗಿದೆ. ಸುಮಾರು 2ರಿಂದ 3 ಬಾರಿ ಕಾರು ಡ್ರಿಫ್ಟ್ ಮಾಡಲಾಗಿದೆ. ಘಟನೆ ಸಂಬಂಧ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ನಿನ್ನೆ ಸಂಜೆ ಕಾರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಾರು ವಶಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಕಾರ್ನ ಕೀ ನೀಡದ ಕಾರಣ ಪೊಲೀಸರು ಟೋ ಮಾಡ್ಕೊಂಡು ಬಂದಿದ್ರು ಎನ್ನಲಾಗಿದೆ. ಇನ್ನು ರಿಕ್ಕಿ ರೈಗೆ ಈಗಾಗಲೇ ವಿಚಾರಣೆಗೆ ಹಾಜರಾಗೋದಕ್ಕೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆರ್ಟಿಒಗೂ ಪತ್ರ ಬರೆದಿದ್ದಾರೆ. ಪೊಲೀಸರು ಕಾರ್ ಯಾರ ಹೆಸರಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಮುಂದಾಗಿದ್ದಾರೆ. ಇನ್ನು ಡ್ರಿಫ್ಟ್ ಮಾಡಿದಂತಹ ಕಾರು ದೆಹಲಿಯಿಂದ ಖರೀದಿ ಮಾಡಲಾಗಿತ್ತಂತೆ. ಆದರೆ ಕರ್ನಾಟಕದಲ್ಲಿ ನೋಂದಣಿ ಪ್ರಕ್ರಿಯೆ ಇನ್ನೂ ಬಾಕಿ ಉಳಿದಿತ್ತಂತೆ. ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಮೊದಲೇ ರಿಕ್ಕಿ ರೈ ಕರ್ನಾಟಕದ ನಂಬರ್ ಪ್ಲೇಟ್ ಬಳಸಿದ್ರು ಎನ್ನಲಾಗಿದೆ. ದೆಹಲಿಯಿಂದ ಎನ್ಒಸಿ ಸಿಗೋ ಮುನ್ನವೇ ಕರ್ನಾಟಕದ ನಂಬರ್ ಪ್ಲೇಟ್ ಕಾರಿಗೆ ಅಳವಡಿಸಲಾಗಿತ್ತು ಎನ್ನಲಾಗ್ತಿದೆ. ರಾಮಚಂದ್ರ ರಾವ್ ವಿಡಿಯೋ ವೈರಲ್ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರೋ ಅವರು ಎಐ ವಿಡಿಯೋ ಅಂತ ಹೇಳಿದ್ರು, ಅದಕ್ಕೆ ಎಫ್ಎಸ್ಎಲ್ಗೆ ಕೊಟ್ಟಿದ್ವಿ. ವರದಿ ಸರ್ಕಾರಕ್ಕೆ ಸಲ್ಲಿಸಿದ ಬಳಿಕ ವರದಿ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ ಅಂತ ಅಂದರು. ಫರ್ದರ್ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಿ ಆಮೇಲೆ ಅವರೇನು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಏನು ರೆಕಮೆಂಡೇಶನ್ ಮಾಡಿರ್ತಾರೆ ಅದ್ರ ಮೇಲೆ ತೀರ್ಮಾನ ತಗೊಳ್ತೀವಿ. ಅದಕ್ಕೆ ನಾವು FSL ಕೊಟ್ಟಿದ್ದು. ಯಾಕೆಂದರೆ ಇದರ ಅಸಲಿಯತ್ತನ್ನು ಕಂಡುಹಿಡಿಬೇಕು ಅಂತೇಳಿ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಒಂದು ಸಮಿತಿ ಮಾಡಿ ಆ ಸಮಿತಿಯಿಂದ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ನಮಗೆ ಸರ್ಕಾರಕ್ಕೆ ಅವರು ತಿಳಿಸ್ಬೇಕು. ಅದರ ಐತಿಹಾಸಿಕ ಶಕ್ತಿ ಕೇಂದ್ರ ಆಗಿರೋ ಹುಲಿಗೆಮ್ಮ ಕ್ಷೇತ್ರ ಇರೋ ಗ್ರಾಮದಲ್ಲಿ ಕನಿಷ್ಠ ಸೌಲಭ್ಯಗಳು ಮರೀಚಿಕೆಯಾಗಿದೆ. ಬಸ್ ನಿಲ್ದಾಣಕ್ಕಾಗಿ ಜಾಗ ಗುರುತಿಸಲಾಗಿದ್ರೂ ಆ ಸ್ಥಳದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿಲ್ಲ. ಬಸ್ ನಿಲ್ದಾಣ ಇಲ್ಲದೆ ಭಕ್ತರು 1-2 ಕಿಲೋಮೀಟರ್ ನಡ್ಕೊಂಡು ಬರಬೇಕಾದ ಅನಿವಾರ್ಯತೆ ಇದೆ. ಇನ್ನು ಬೇಸಿಗೆ ಸಮಯ ಆಗಿರೋದ್ರಿಂದ ಜನರು ಬಿಸಿಲಲ್ಲೇ ಬಸ್ಗಾಗಿ ಕಾಯಬೇಕಾಗಿದೆ.
ಇನ್ನು ನ್ಯೂಸ್ 18ನಲ್ಲಿ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಬಸ್ ನಿಲ್ದಾಣಕ್ಕೆ ಅಂತ ಗುರುತಿಸಿದ ಜಾಗ ವಿವಾದದಲ್ಲಿದೆ. ವಿವಾದ ಬಗೆಹರಿಸದಿದ್ರೆ ನಾವು ಪರ್ಯಾಯ ಸ್ಥಳ ಗುರುತಿಸ್ತೀವಿ. ಸದ್ಯ ಬೇಸಿಗೆ ಸಮಯದಲ್ಲಿ ತಾತ್ಕಾಲಿಕ ಶೆಡ್ ಹಾಕೋದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ತೀರ್ಮಾನ ತೆಗೆದುಕೊಂಡಿಲ್ಲ. ನಾವು ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡ್ತೇವೆ. ಈಗ ಫ್ಲೈಓವರ್ ಒಂದು ಹತ್ತಿರ 50-60% ಆಗಿದೆ. ಅವ್ರದ್ದು ಎಲ್ಲಿ ಫಿನಿಶಿಂಗ್ ಬರ್ತದೆ, ಸ್ಲೋಪ್ ಎಲ್ಲಿ ಬರ್ತದೆ ನೋಡಿಕೊಂಡು ಆ ಕಡೆಗೂ ಈ ಕಡೆಗೆ ಎರಡು ಕಡೆ ಬಸ್ ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಲಸ. ತಾತ್ಕಾಲಿಕ ಶೆಡ್ ಓಡಿಸ್ಕೊಡೋದು ಮಾಡಿಸ್ಕೊಡ್ತೀನಿ, ಅವಕಾಶ ಮಾಡ್ತೀನಿ. ಯಾಕಂದ್ರೆ ಇದ್ರೆ ಡೆಫಿನೆಟ್ಲಿ ಇವತ್ತು ನಾನು ಡಿಸ್ಟ್ರಿಕ್ಟ್ ಕಂಟ್ರೋಲರ್ಗೆ ಮಾತಾಡ್ತೀನಿ, ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ. ಶಾಸಕ ಜಿಟಿ ದೇವೇಗೌಡ ಕ್ಷೇತ್ರಕ್ಕೆ ಸೇರಿದ ರಾಮಾಬಾಯಿ ನಗರದ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯ ಕಟ್ಟಡದ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಕಟ್ಟಡ ನಿರ್ಮಾಣ ಆರಂಭ ಆಗಿ 5 ವರ್ಷಗಳಾದರೂ ಕಾಮಗಾರಿ ಅರ್ಧಕ್ಕೆ ನಿಂತಿರೋದು. ಈ ಪಟ್ಟಣ ಪಂಚಾಯಿತಿ ಕಟ್ಟಡ ಸದ್ಯ ಪುಂಡರ ಅಡ್ಡಿ ಆಗಿದ್ದು, ಹಳೆ ಕಟ್ಟಡದಲ್ಲಿಯೇ ಕಚೇರಿಗಳು ಕೆಲಸ ನಡೀತಾ ಇದೆ. ಬೇಗ ಕೆಲಸ ಮುಗಿಸಿ ಉದ್ಘಾಟನೆ ಮಾಡಿಕೊಡಿ ಅಂತ ಸ್ಥಳೀಯರು ಆಗ್ರಹ ಮಾಡ್ತಿದ್ದಾರೆ. ಪಂಚಾಯತ್ ಜಾಗ ಒತ್ತುವರಿ ಮಾಡಿಕೊಂಡಿದ್ದ ಆರೋಪ ಹಿನ್ನೆಲೆ ಇವತ್ತು ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ರು. ಆದರೆ ತೆರವು ಕಾರ್ಯಾಚರಣೆ ವೇಳೆ 2 ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಘಟನೆ ನಡೆದಿದ್ದು, ಹಳೆ ಸಂತೆ ಮಾರ್ಕೆಟ್ ಪ್ರದೇಶದಲ್ಲಿರುವ ಸರ್ವೆ ನಂಬರ್ 43ರ ವಿಚಾರವಾಗಿ ಗಲಾಟೆಯಾಗಿದೆ. ಒತ್ತುವರಿದಾರರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ನಿಕಟಪೂರ್ವ ಗ್ರಾಮ ಪಂಚಾಯತ್ ಸದಸ್ಯರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದೆ. ಘಟನೆ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಹಾಕುವ ವಿಚಾರಕ್ಕೆ 2 ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಘಟನೆ ನಡೆದಿರೋದು. ರಸ್ತೆ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಸರ್ವೆ ಮಾಡಿ ರಸ್ತೆಯನ್ನು ಹಾಕಿ ಅಂತ ಅಶ್ವತ್ಥಮ್ಮ ಅನ್ನೋರು ಆಗ್ರಹ ಮಾಡಿದ್ರು. ಇದನ್ನು ವಿರೋಧಿಸಿದ ಮಂಜುನಾಥ್, ವರಲಕ್ಷ್ಮಿ, ಮೋನಿಕಾ, ಕದಿರಮ್ಮ, ಈರಮ್ಮ, ವೆಂಕಟಪ್ಪ ಅನ್ನೋರು ಅಶ್ವತ್ಥಮ್ಮ ಹಾಗೂ ಅವರ ಪುತ್ರಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಗಾಯಾಳು ಅಶ್ವತ್ಥಮ್ಮ ಶ್ರೀನಿವಾಸಪುರ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ತೋಟದ ಮನೆಗೆ ನುಗ್ಗಿ ಕಳ್ಳತನಕ್ಕೆ ಪ್ರಯತ್ನಿಸಲಾಗಿದೆ. ಚಿತ್ರದುರ್ಗ ತಾಲೂಕಿನ ಯನಬಳಿಗಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ದೇವೇಂದ್ರಪ್ಪ ಅನ್ನೋರ ತೋಟದ ಮನೆಗೆ ನುಗ್ಗಿದ 8 ಜನರ ತಂಡ ಚಾಕು ತೋರಿಸಿ ದೇವೇಂದ್ರಪ್ಪಗೆ ಬೆದರಿಸಿದೆ. ಹಣ ಎಲ್ಲಿಟ್ಟಿದ್ದೀರಿ, ಕೊಡಿ, ಇಲ್ಲ ಆದರೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ. ಇಷ್ಟರದೇ ಮನೆಯಲ್ಲಿ ಹಣಕ್ಕಾಗಿ ತಲಾಶ್ ಮಾಡಿದೆ. ಆದರೆ ಮನೆಯಲ್ಲಿ ಏನೂ ಸಿಗದ ಕಾರಣ ಡಕಾಯಿತರು ವಾಪಸ್ಸಾಗಿದ್ದಾರೆ. ಮನೆಯಲ್ಲಿದ್ದ ಕಿಟಕಿ, ಗಾಜು, ಬಲ್ಬ್ ಒಡೆದು ಧ್ವಂಸ ಮಾಡಲಾಗಿದೆ. ಈ ಕೃತ್ಯದ ಬಗ್ಗೆ ತಿಳಿದು ಜನ ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಡು ಪ್ರಾಣಿಗಳ ಬೇಟೆಗೆ ಉರುಳು ಹಾಕಿದ್ದ 2 ಅರಣ್ಯಾಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಜಾಗೇರಿ ಅರಣ್ಯ ಪ್ರದೇಶದಲ್ಲಿ ಘಟನೆ ನಡೆದಿದೆ. ರೆಡ್ ಹ್ಯಾಂಡ್ ಆಗಿ ಉರುಳು ಸಮೇತ ಬೇಟೆಗಾರರು ಸಿಕ್ಕಿಬಿದ್ದಿದ್ದಾರೆ. ಸಿದ್ದರಾಜು, ಸುಂದರ್ ಬಂಧಿತರು. ಕಾಡು ಪ್ರಾಣಿಗಳನ್ನ ಬೇಟೆಯಾಡೋಕೆ ನಾವು ಉರುಳು ಹಾಕಿದ್ವಿ ಅಂತ ಇಬ್ರು ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ. ಸದ್ಯ ವನ್ಯಜೀವಿ ಕಾಯ್ದೆಯಡಿ ಇಬ್ಬರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಮಂಡ್ಯದ ಹಲವೆಡೆ ಯುಗಾದಿ ಹಬ್ಬಕ್ಕೆ ಶುಭ ಕೋರಿ ಹಾಕಿದ್ದ ಬ್ಯಾನರ್ನಲ್ಲಿ ಎಸ್ಪಿ ಶೋಭಾ ರಾಣಿ ಫೋಟೋಗಳು ರಾರಾಜಿಸ್ತಾ ಇದ್ವು. ಫ್ಲೆಕ್ಸಲ್ಲಿ ಎಸ್ಪಿ ಫೋಟೋ ಹಾಕಿದ್ದಕ್ಕೆ ಭಾರೀ ಆಕ್ರೋಶವೂ ವ್ಯಕ್ತವಾಗಿತ್ತು. ಇದೀಗ ವಿವಾದದ ಬಳಿಕ ಸದ್ಯ ಎಸ್ಪಿ ಶೋಭಾ ರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನನ್ನ ಭಾವಚಿತ್ರ ಇರುವ ಯಾವುದೇ ಬ್ಯಾನರ್ಗಳನ್ನು ಹಾಕಬೇಡಿ, ಫ್ಲೆಕ್ಸ್ ಅಳವಡಿಕೆ ಮಾಡಿರುವುದು ಸರಿಯಲ್ಲ, ಕಾನೂನು ಮತ್ತು ವೈಯಕ್ತಿಕ ಗೌರವ ಕಾಪಾಡುವುದು ಎಲ್ಲರ ಕರ್ತವ್ಯ, ದಯವಿಟ್ಟು ನನ್ನ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಅಂತ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಳ ಮೀಸಲಾತಿ ಸಂಬಂಧ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸುವಂತೆ ಆಗ್ರಹ ಕೇಳಿಬಂದಿದೆ. ಕೋಲಾರದ ನಚಿಕೇತನ ನಿಲಯದಲ್ಲಿ ಆಯೋಜನೆ ಮಾಡಿದ ದಲಿತ ಮುಖಂಡರ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರ ಕೇಳಿಬಂದಿದೆ. ಸಭೆ ಬಳಿಕ ಮಾತನಾಡಿದ ದಲಿತ ಮುಖಂಡ ಮುನಿ ಅಂಜನಪ್ಪ, ವರದಿಯಿಂದ ಪರಿಶಿಷ್ಟ ಸಮಾಜದ ಬಲಗೈ ಹಾಗೂ ಎಡಗೈ ಸಮಾಜದವರ ಮನಸ್ಸುಗಳಲ್ಲಿ ಬೆಂಕಿ ಇಟ್ಟಂತಾಗಿದೆ. ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ನಾವು ಅದನ್ನು ವಿರೋಧ ಮಾಡ್ತೀವಿ. ಮಾರ್ಚ್ 27ರಂದು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಸರ್ಕಾರ ಹೇಳಿದ್ದು, ವರದಿಯನ್ನು ತಿರಸ್ಕರಿಸಬೇಕು. ಸರ್ಕಾರವನ್ನು ಒತ್ತಾಯಿಸೋಕೆ ಮಾರ್ಚ್ 25ರಂದು ಪ್ರತಿಭಟನೆ ಮಾಡುವುದಾಗಿ ಅವರು ಹೇಳಿದರು.
ತರಬೇಡಿ, ಹಾಗಾಗಿ ನಾವು ಸ್ಟೇ ಮಾಡ್ತಕ್ಕಂಥ ಕೋರ್ಟಲ್ಲಿ ಕೋರ್ಟ್ ಹೋಗಿಲ್ಲ. ಅವ್ರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸ್ತೀವಿ. ಆಯ್ತು ಮಾಡ್ತೀವಿ, ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ಒಂದು ಅಂಕಿಅಂಶಗಳಲ್ಲಿ ತಗೊಂಡ್ರು, ಯಾವ ರೀತಿ ತಗೊಂಡ್ರು ನಮಗಂತೂ ಇವತ್ತು ಗೊಂದಲ ಇದೆ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ನಾವು ಈ 4 ಪಂಗಡಗಳು ಏನಿದ್ದೀವಿ, ಪ್ರೋವಿ, ಕೊಟ್ಟ, ಕರ್ಮ, ಲಮಣಿ ಅವರು 24 ನಂತರ ಬರ್ತಕ್ಕಂಥ ಮಂಗಳವಾರ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಹಿಮಾಚಲ ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ. ಇನ್ನು ಮಂಡಿ ಪ್ರದೇಶದ ಹಲವು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿದೆ. ಕೋಟ್ಲಿಯಲ್ಲಿ ಭೂಕುಸಿತದಿಂದಾಗಿ ಜನ ಭಯಭೀತರಾಗಿದ್ದಾರೆ. ಅನೇಕ ಕಡೆಗಳಲ್ಲಿ ಭಾರಿ ಭೂಕುಸಿತ ಉಂಟಾದ ಕಾರಣ ಪರ್ವತ ಪ್ರದೇಶದಲ್ಲಿ ವಾಸಿಸುವ ಜನ ಭಯಭೀತರಾಗಿದ್ದಾರೆ. आप देख रहे हैं कि कितना बड़ा स्लैब और होने जा रहा है और कितनी बड़ी बड़ी पत्थरें जो है आप देख रहे हैं कि कितना बड़ा स्लैब. ತಮಿಳುನಾಡಿನ ಕಸ ಸಂಗ್ರಹ ಘಟಕದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಒಟ್ಟೇರಿ ಪ್ರದೇಶದಲ್ಲಿರೋ ಕಸ ಸಂಗ್ರಹ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ. ಬಂದಿದೆಯಾ